ನೀನು ಬರಲು. ಸ್ನೇಹಿತರೆ ನೋಡಿ, ಜುನ್ನಾವಾಡ ಕಾಮಾಕ್ಷಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇದು ಪೆನ್ನಾ ರಿವರ್ನ ದಡದಲ್ಲಿದೆ. ಇಲ್ಲಿ ಕಶ್ಯಪ ಮಹಾಮುನಿಗಳು ತಪಸ್ಸು ಮಾಡಿ ದೇವಿಯನ್ನು ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದರ ವಿಶೇಷ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ದೇವರ ದರ್ಶನ ಮಾಡ್ಕೊಂಬಂದ್ಬಿಡ್ತೀವಿ, ನಂತರ ಇದರ ವಿಶೇಷವನ್ನು ತಿಳಿಸ್ತೀನಿ. ಪ್ರೀತಿಯ ಸ್ನೇಹಿತರೆ, ನಾವು ಇವಾಗ ಇದ್ದೀವಿ ಪೆನ್ನಾ ರಿವರ್ ದಡದಲ್ಲಿರ್ತಕ್ಕಂಥ ಕಾಮಾಕ್ಷಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ನೋಡಿ, ಈ ಆವರಣದಲ್ಲೇ ಇದ್ದೀವಿ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇದು ನೆಲ್ಲೂರು ಜಿಲ್ಲೆಯಿಂದ, ಅಂದರೆ ನೆಲ್ಲೂರು ಸಿಟಿಯಿಂದ ಕೇವಲ 23 ಕಿಲೋಮೀಟರ್ ದೂರದಲ್ಲಿದೆ ಜುನ್ನಾವಾಡ ಅನ್ನೋ ಕ್ಷೇತ್ರ. ಈ ಜುನ್ನಾವಾಡದಲ್ಲಿ ಕಾಮಾಕ್ಷಿ ಮಲ್ಲಿಕಾರ್ಜುನ ಸಮೇತವಾಗಿ ಇಲ್ಲಿದ್ದಾರೆ. ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಕಶ್ಯಪ ಮಹಾಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿರ್ತಾರೆ. ತಪಸ್ಸು ಮಾಡಿದ ನಂತರ ಅವರ ತಪಸ್ಸಿಗೆ ಮೆಚ್ಚಿದಂಥ ಮಲ್ಲಿಕಾರ್ಜುನ ಅವರಿಗೆ ಪ್ರತ್ಯಕ್ಷನಾಗಿ ಏನು ಬೇಕು ವರ ಅಂತ ಕೇಳ್ತಾನಂತೆ. ಆವಾಗ ಕಶ್ಯಪ ಮಹಾಮುನಿಗಳು ಹೇಳ್ತಾರಂತೆ, ನೀನು ಪಾರ್ವತಿ ಸಮೇತನಾಗಿ, ಅಂದರೆ ಕಾಮಾಕ್ಷಿಯ ರೂಪದಲ್ಲಿ ಪಾರ್ವತೀ ದೇವಿಯು ಬಂದು ಇಲ್ಲಿ ನೀನು ಪ್ರತಿಷ್ಠಾಪನೆಗೆ ನೀನು ಇಲ್ಲಿ ನಿಲ್ಲಬೇಕು. ನೀನು ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ದರ್ಶನವನ್ನು ನೀಡ್ತಾ ಪಾರ್ವತಿ ಸಮೇತನಾಗಿ ನೀನು ಇಲ್ಲಿ ಬರುವ ಭಕ್ತಾದಿಗಳ ಮನೋಭೀಷ್ಟಗಳನ್ನೆಲ್ಲ ನೆರವೇರಿಸ್ತಾ ನೀನು ಇಲ್ಲೇ ನಿಂತ್ಕೋಬೇಕು ಅಂತ ಕಶ್ಯಪ ಮಹಾಮುನಿಗಳು ಮಲ್ಲಿಕಾರ್ಜುನನ್ನು ಕೇಳ್ಕೊತಾರಂತೆ. ಆಗ ಮಲ್ಲಿಕಾರ್ಜುನ ಕಾಮಾಕ್ಷಿ ಅಂದರೆ ಪಾರ್ವತಿ ಸಮೇತನಾಗಿ ಇಲ್ಲಿ ನಿಂತುಕೊಂಡು ಪಾರ್ವತೀ ದೇವಿಯು ಸಹ ಇಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಮಾಂಗಲ್ಯ ಭಾಗ್ಯವನ್ನು ಸ್ಥಿರವಾಗಿ ಇರಲೆಂದು ಕರೆಸ್ತಾಳಂತೆ. ಅವರು ಮುತ್ತೈದೆಯರಾಗಿಯೇ ಇರಬೇಕು, ಮುತ್ತೈದೆಯಾಗಿಯೇ ಹೋಗಬೇಕು. ಅಂದರೆ ನಮ್ಮಲ್ಲಿ ಭೀಮ್ ಅಮಾವಾಸ್ಯೆ ಅಂತ ಮಾಡ್ತೀವಲ್ಲ, ಆ ಭೀಮ್ ಅಮಾವಾಸ್ಯೆ ಪತಿವ್ರತಾ ಶಿರೋಮಣಿಯರು ಹೇಗೆ ತಮ್ಮ ಪತಿಯ ಶ್ರೇಯೋಭಿಲಾಷೆಗೆ ಶ್ರೇಯಸ್ಸಿಗಾಗಿ ಮಾಡ್ತಕ್ಕಂಥ ವ್ರತ ಈ ಭೀಮ್ ಅಮಾವಾಸ್ಯೆಯ ವ್ರತ. ಅಂತಹ ಮುತ್ತೈದೆಯರು ತಮ್ಮ ಮುತ್ತೈದೆ ಸ್ಥಾನ ಸ್ಥಿರಾಯುವಾಗಿರಲಿ, ಅಂದರೆ ಚಿರವಾಗಿರಲಿ, ನಾವು ಮುತ್ತೈದೆಯಾಗಿಯೇ ಇರಬೇಕು, ಕೊನೆಗೆ ಅಂತ್ಯಕ್ಕೆ ಮುತ್ತೈದೆಯಾಗಿಯೇ ಹೋಗಬೇಕು ಅನ್ನುವ ಒಂದು ಸಂಕಲ್ಪ ಇಲ್ಲಿ ಬಂದರೆ ಸಿಗುತ್ತೆ. ಇಲ್ಲಿ ಪಾರ್ವತಿ ಮುತ್ತೈದೆಯರಿಗೆ ತಮ್ಮ ಮನೋಭೀಷ್ಟಗಳನ್ನೆಲ್ಲ ನೆರವೇರಿಸ್ತಾಳೆ ಅನ್ನೋದು ಈ ಕ್ಷೇತ್ರದ ಒಂದು ಮಹಿಮೆ. ಬಹಳ ಪ್ರಸಿದ್ಧಿಯಾದಂಥ ಈ ಜುನ್ನಾವಾಡ ಕ್ಷೇತ್ರ ನೀವು ಬನ್ನಿ. ನೆಲ್ಲೂರು ಜಿಲ್ಲೆಗೆ ಮೈಸೂರಿನಿಂದ, ಕರ್ನಾಟಕದಿಂದ, ಅದು ಬೆಂಗಳೂರು ನಗರದಿಂದ ಬೇಕಾದಷ್ಟು ಸಾರಿಗೆ ವ್ಯವಸ್ಥೆಗಳಿದ್ದಾವೆ, ಟ್ರೈನ್ ಇದೆ. ಬಂದು ನೆಲ್ಲೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಜುನ್ನಾವಾಡ ಕ್ಷೇತ್ರಕ್ಕೆ ಬಂದು ದೇವಿಯ ಪಾತ್ರಕ್ಕೆ ಕೃಪಾ ಕಟಾಕ್ಷಕ್ಕೆ ನೀವು ಒಳಗಾಗಿ ದೇವಿಯ ಮಹಿಮೆಯನ್ನು ನೀವು ಅರಿಯಿರಿ. ದೇವಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಮುತ್ತೈದೆಯರಾಗಿ ಸೌಭಾಗ್ಯವತಿಯರಾಗಿ 100 ಕಾಲ ಚೆನ್ನಾಗಿರಿ ಅಂತ ಆ ದೇವಿಯ ಪರವಾಗಿ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವಮಂಗಳೆ, ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಒಳ್ಳೆಯ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿಯನ್ನು ಕೊಟ್ಟು ಸಕಲ ಜನರ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಕೇಳ್ಕೊತ ಈ ವಿಡಿಯೋನ ಈ ಜುನ್ನಾವಾಡದಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದೆ ಯಾವ ಕ್ಷೇತ್ರಕ್ಕೆ ಹೋಗ್ತೀನಿ ಅನ್ನೋದನ್ನು ನಾಳೆ ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯಮಾಡಿ ಎಲ್ಲರೂ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೆ ನಾಳೆ ನಿಮಗೆ ಭೇಟಿ ಆಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.